ಯಾವುದೇ ಕ್ಷಣದಲ್ಲಿ ಎಚ್.ಡಿ. ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ರೇವಣ್ಣ ಜಾಮೀನು ಅರ್ಜಿ ತೀರ್ಪನ್ನ ಜನಪ್ರತಿನಿಧಿಗಳ ಕೋರ್ಟ್ ಕಾಯ್ದಿರಿಸಿದೆ. ಯಾವುದೇ ಕ್ಷಣದಲ್ಲಿ ರೇವಣ್ಣ ಜಾಮೀನು ಆದೇಶ ಪ್ರಕಟ ಆಗುತ್ತೆ. ಎಚ್.ಡಿ. ರೇವಣ್ಣಗೆ ಜಾಮೀನು ಸಿಗದಿದ್ರೆ ಅರೆಸ್ಟ್ ಮಾಡುತ್ತಾ ಎಸ್ಐಟಿ. ಕೆಆರ್ ನಗರದಲ್ಲಿ ಮಹಿಳೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಆರೋಪಿ ನಂಬರ್ 1 ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ನಿರೀಕ್ಷಣಾ ಜಾಮೀನು. ಈ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಮುಗಿದಿದೆ. ಯಾವುದೇ ಕ್ಷಣದಲ್ಲಿ ಆದೇಶ ಹೊರಬೀಳುತ್ತೆ. ಈ ಜಾಮೀನಿನ ಭವಿಷ್ಯದ ಆಧಾರದ ಮೇಲೆ ರೇವಣ್ಣ ಅರೆಸ್ಟ್ ಆಗ್ತಾರಾ ಆಗೋದಿಲ್ವಾ ಅನ್ನೋದು ನಿರ್ಧಾರ ಆಗುತ್ತೆ. ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣಗೆ ಸಂಕಷ್ಟ. ಯಾವುದೇ ಕ್ಷಣದಲ್ಲಿ ಆದೇಶ ಹೊರಬೀಳುತ್ತೆ. ಎಚ್.ಡಿ. ರೇವಣ್ಣ ಅರೆಸ್ಟ್ ಆಗ್ತಾರಾ ಆಗೋದಿಲ್ವಾ ಅನ್ನೋದು ಇನ್ನು ಕೆಲವೇ ಕ್ಷಣಗಳಲ್ಲಿ ಡಿಸೈಡ್ ಆಗುತ್ತೆ. 5:30ಕ್ಕೆ ಎಸ್ಐಟಿ ಮುಂದೆ ಹಾಜರಾಗ್ತಾರೆ ಎಚ್.ಡಿ. ರೇವಣ್ಣ ಅಂತ ಅವರ ಪರ ವಕೀಲರು ಜನಪ್ರತಿನಿಧಿಗಳ ಕೋರ್ಟ್ಗೆ ಭರವಸೆಯನ್ನ ನೀಡಿದ್ರು. ನೀವು ಜಾಮೀನು ಕೊಡಿ, ಆಮೇಲೆ ನಮ್ಮ ಕಕ್ಷಿದಾರ ವಿಚಾರಣೆಗೆ ಹಾಜರಾಗ್ತಾರೆ ಅಂತ. ಇನ್ನು ಜಾಮೀನು ಅರ್ಜಿಯ ಆದೇಶ ಪ್ರಕಟ ಆಗಿಲ್ಲ. ಆದೇಶ ಪ್ರಕಟ ಆಗುವವರೆಗೆ ಎಚ್.ಡಿ. ರೇವಣ್ಣ ಎಸ್ಐಟಿ ಮುಂದೆ ಬರುವ ಸಾಧ್ಯತೆ ಇಲ್ಲ. ರೇವಣ್ಣಗೆ ಬೇಲ್ ಸಿಗದೇ ಇದ್ರೆ ಬಂಧನದ ತೂಗುಗತ್ತಿ ಎಚ್.ಡಿ. ರೇವಣ್ಣಗೆ. ಕಿಡ್ನಾಪ್ ಕೇಸ್ನಲ್ಲಿ A1 ಆರೋಪಿ ಎಚ್.ಡಿ. ರೇವಣ್ಣನವರ ಬಂಧಿಸುತ್ತಾ. ಹಾಗಿದ್ರೆ ಬೇಲ್ ರಿಜೆಕ್ಟ್ ಆದ್ರೆ ಜಾಮೀನು ಕೊಡಬೇಕು ಅಂತ ರೇವಣ್ಣ ಪರ ವಕೀಲರು ವಾದ ಮಾಡಿದ್ರು. ಜಾಮೀನು ಯಾವುದೇ ಕಾರಣಕ್ಕೂ ಕೊಡಬಾರ್ದು ರೇವಣ್ಣಗೆ ಅಂತ ಎಸ್ಐಟಿ ಪರ ವಕೀಲರು ವಾದ ಮಾಡಿದ್ರು. ಎರಡೂ ಕಡೆಯ ವಾದವನ್ನ ಕೇಳಿ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಏಪ್ರಿಲ್ 29ನೇ ತಾರೀಕು ಕೆಆರ್ ನಗರದಲ್ಲಿ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ ಆರೋಪ ಎದುರಿಸ್ತಿದ್ದಾರೆ ಎಚ್.ಡಿ. ರೇವಣ್ಣ. ಈ ಕೇಸ್ನಲ್ಲಿ ನನ್ನ ಪಾತ್ರ ಇಲ್ಲ, ಎಸ್ಐಟಿ ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಎಚ್.ಡಿ. ರೇವಣ್ಣ ಕೋರ್ಟ್ನಲ್ಲಿ ತಮ್ಮ ವಕೀಲರ ಮೂಲಕ ವಾದವನ್ನ ಮಂಡಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ಪ್ರಕರಣದ ಆದೇಶ ಹೊರಬೀಳುತ್ತೆ. ಕಾಯ್ದಿರಿಸಿದೆ ಕೋರ್ಟ್. ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬೀಳುತ್ತೆ. ಜಾಮೀನು ಸಿಗದಿದ್ರೆ ಎಚ್.ಡಿ. ರೇವಣ್ಣ ಈ ಕೇಸ್ನಲ್ಲಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಎಚ್.ಡಿ. ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ 2ನೇ FIR ಇದು. ಮೊದಲ FIR ನಲ್ಲಿ ಲೈಂಗಿಕ ದೌರ್ಜನ್ಯದ ಆರೋಪ ಇದೆ. 2ನೇ FIR ನಲ್ಲಿ ಪ್ರಜ್ವಲ್ ರೇವಣ್ಣನಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಜಾಮೀನು ಸಿಗದೇ ಇದ್ರೆ ಎಚ್.ಡಿ. ರೇವಣ್ಣ ಅರೆಸ್ಟ್ ಆಗೋದು ಬಹುತೇಕ ಖಚಿತ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ರೇವಣ್ಣ ಜಾಮೀನು ಅರ್ಜಿಗೆ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೆದಿದೆ. FIR ನಲ್ಲಿನ ತಾಂತ್ರಿಕ ಅಂಶಗಳನ್ನು ಮುಂದಿಟ್ಕೊಂಡು ರೇವಣ್ಣ ಪರ ವಕೀಲರು ವಾದವನ್ನ ಮಾಡಿದ್ದಾರೆ. ಈ ಕೇಸ್ನಲ್ಲಿ 364 ಅಪ್ಲೈ ಆಗೋದಿಲ್ಲ ಅನ್ನೋದು ರೇವಣ್ಣ ಪರ ವಕೀಲರ ವಾದ. ಇದು ಕಿಡ್ನಾಪ್ ಪ್ರಕರಣನೇ ಅಲ್ಲ ಅಂತ ರೇವಣ್ಣ ಪರ ವಕೀಲರು ವಾದವನ್ನ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ರೇವಣ್ಣನವರನ್ನ ಸಿಲುಕಿಸೋದಕ್ಕೆ ಸೆಕ್ಷನ್ 364A ಮತ್ತು 365 ಸೆಕ್ಷನ್ಗಳನ್ನು ಹಾಕಿದೆ ಎಸ್ಐಟಿ. ಮೊನ್ನೆ ಬೇರೊಂದು ಕೇಸ್ನಲ್ಲಿ ಬೇಲಬಲ್ ಸೆಕ್ಷನ್ಗಳನ್ನು ಹಾಕಿಲ್ಲ ಅಂದಿದ್ರು. ಈಗ ರೇವಣ್ಣನವರನ್ನ ಅರೆಸ್ಟ್ ಮಾಡುವ ದೃಷ್ಟಿಯಿಂದ ನಾನ್ ಬೇಲಬಲ್ ಸೆಕ್ಷನ್ಗಳನ್ನು ಹಾಕಲಾಗಿದೆ ಅನ್ನೋದು
ರೇವಣ್ಣ ಪರ ವಕೀಲರ ವಾದ. ರೇವಣ್ಣ ವಿರುದ್ಧ ಕಿಡ್ನಾಪ್ ಆರೋಪಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಎಫ್ಐಆರ್ ನಲ್ಲಿ ಕಿಡ್ನಾಪ್ ಆದ ಮಹಿಳೆಯ ಹೆಸರೇ ಉಲ್ಲೇಖ ಆಗಿಲ್ಲ. ಜಾಮೀನು ಕೊಟ್ರೆ ಎಸ್ಐಟಿ ಮುಂದೆ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರೆ. ಹಾಗಾಗಿ ಈ ಕೇಸ್ನಲ್ಲಿ ಜಾಮೀನು ಕೊಟ್ಟು ರೇವಣ್ಣನವರಿಗೆ ಜಾಮೀನಿನ ರಕ್ಷಣೆ ಕೊಡಿ ಅಂತ ರೇವಣ್ಣ ಪರ ವಕೀಲರು ಡಿ ಮೂರ್ತಿ ನಾಯಕ್ ವಾದವನ್ನ ಮಾಡಿದ್ರು. ರೇವಣ್ಣನವರ ನಿರೀಕ್ಷಣಾ ಜಾಮೀನು ಅರ್ಜಿಗೆ ರೇವಣ್ಣ ಪರ ವಕೀಲರ ವಾದಕ್ಕೆ ಎಸ್ಐಟಿ ತೀವ್ರವಾದ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಎಸ್ಐಟಿ ಪರ ವಕೀಲರು ಯಾವುದೇ ಕಾರಣಕ್ಕೂ ರೇವಣ್ಣಗೆ ಜಾಮೀನು ಕೊಡಬಾರದು ಅಂತ ವಾದವನ್ನ ಮಾಡಿದ್ದಾರೆ. ಅಪಹರಣಕ್ಕೆ ಒಳಗಾದ ಮಹಿಳೆಯ ಮಗ ದೂರು ಕೊಟ್ಟಿದ್ದಾರೆ. ಎಫ್ಐಆರ್ ನಲ್ಲಿ 364A ಹಾಕಿರೋದು ಅತ್ಯಂತ ಸರಿಯಾದಂತಹ ಕ್ರಮ ಅಂತ ಎಸ್ಐಟಿ ಪರ ವಕೀಲರು ವಾದವನ್ನ ಮಾಡಿದ್ದಾರೆ. ಎಸ್ಐಟಿ ಮುಂದೆ ಹೇಳಿಕೆ ನೀಡದಂತೆ ಬೆದರಿಸೋದಕ್ಕೆ ಕಿಡ್ನಾಪ್ ಮಾಡಲಾಗಿದೆ. ರೇವಣ್ಣ ಪ್ರಜ್ವಲ್ ವಿರುದ್ಧ ಯಾರಾದ್ರೂ ದೂರು ಕೊಟ್ರೆ ಅವರನ್ನ ಕಿಡ್ನಾಪ್ ಮಾಡಲಾಗುತ್ತೆ ಎನ್ನುವ ಸಂದೇಶ ತಲುಪಿಸೋದಕ್ಕೆ ಈ ಕೆಲಸವನ್ನ ಮಾಡಿದ್ದಾರೆ. ಬಿಹಾರ, ಉತ್ತರ ಪ್ರದೇಶದಂತೆ ಜನರನ್ನ ಹೆದರಿಸುವ ಹಂತಕ್ಕೆ ಆರೋಪಿಗಳು ಹೋಗಿದ್ದಾರೆ. ಎಸ್ಐಟಿ ಪರ ವಕೀಲರ ವಾದ ಇದು ಜಾಮೀನು ಕೊಡಬಹುದಾದ ಪ್ರಕರಣವೇ ಅಲ್ಲ. ರೇವಣ್ಣ ವಿರುದ್ಧ ಬಹಳ ಗಂಭೀರವಾದಂತಹ ಆರೋಪ ಇದೆ, ಅದು ಕಿಡ್ನಾಪ್ ಆರೋಪ. ಈ ಕೇಸ್ನಲ್ಲಿ ಜಾಮೀನು ಕೊಡಬಾರದು ಯಾವುದೇ ಕಾರಣಕ್ಕೂ ಆರೋಪಿ ರೇವಣ್ಣಗೆ ಅಂತ ಎಸ್ಐಟಿ ಪರ ವಕೀಲರು ವಾದವನ್ನ ಮಾಡಿದ್ದಾರೆ. ಎರಡೂ ವಕೀಲರ ವಾದ ಮತ್ತು ಪ್ರತಿವಾದ ಎರಡನ್ನೂ ಆಲಿಸಿ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ಯಾವುದೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ರೇವಣ್ಣ ವಿರುದ್ಧದ ಕಿಡ್ನಾಪ್ ಕೇಸ್ನಲ್ಲಿ ಮೇಜರ್ ಬೆಳವಣಿಗೆಯಾಗಿದೆ. ಇಡೀ ಕೇಸ್ನ ಅತಿ ದೊಡ್ಡ ಬೆಳವಣಿಗೆಯಾಗಿದೆ ಇವತ್ತು. ಕಿಡ್ನಾಪ್ ಕೇಸ್ನಲ್ಲಿ ಇವತ್ತು ಅತಿ ದೊಡ್ಡ ಬೆಳವಣಿಗೆಯಾಗಿದೆ. ಕಿಡ್ನಾಪ್ ಆಗಿದ್ದ ಸಂತ್ರಸ್ತೆಯನ್ನ 6 ದಿನಗಳ ನಂತರ ಎಸ್ಐಟಿ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ. ಏಪ್ರಿಲ್ 29ರ ರಾತ್ರಿ KR ನಗರದ ಮನೆಯಿಂದ ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಲಾಗಿತ್ತು. ಆಕೆಯ ಮಗ ದೂರನ್ನ ಕೊಟ್ಟಿದ್ರು. ಈಗ ಆಕೆಯ ರಕ್ಷಣೆ ಆಗಿದೆ. HD ರೇವಣ್ಣನ ಆಪ್ತ ರಾಜಗೋಪಾಲ್ ತೋಟದ ಮನೆಯಿಂದ ಮಹಿಳೆ ರಕ್ಷಣೆಯಾಗಿದೆ. ಅತ್ಯಂತ ಮಹತ್ವದ ವಿಷಯ ಇದು. HD ರೇವಣ್ಣ ಆಪ್ತ ರಾಜಗೋಪಾಲ್ ತೋಟದ ಮನೆಯಿಂದ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಲಾಗಿದೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಾಳೆನಳ್ಳಿಯಲ್ಲಿರುವಂತಹ ತೋಟದ ಮನೆಯಲ್ಲಿ ಸಂತ್ರಸ್ತೆಯನ್ನ ಇಡಲಾಗಿತ್ತು 6 ದಿನದ ಹಿಂದೆ. ಈಗಾಗಲೇ ಸತೀಶ್ ಬಾಬು ಅರೆಸ್ಟ್ ಆಗಿದ್ದಾನೆ, ಆರೋಪಿ ನಂಬರ್ 2. ಆತ ಕೊಟ್ಟ ಮಾಹಿತಿಯ ಆಧಾರದ ಮೇಲೆ ಹುಣಸೂರು ತಾಲೂಕಿನ ಕಾಳೆನಹಳ್ಳಿಯಲ್ಲಿ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಲಾಗಿದೆ. ರೇವಣ್ಣನ ಆಪ್ತನ ತೋಟದಲ್ಲಿ ಸಂತ್ರಸ್ತೆ ಇದ್ಲು ಅಂತ ಎಸ್ಐಟಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಕೋರ್ಟ್ನಲ್ಲಿ ರೇವಣ್ಣಗೂ ಈ ಕೇಸ್ಗೂ ಏನೇನು ಸಂಬಂಧ ಇಲ್ಲ ಅಂತ ರೇವಣ್ಣ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಸಂತ್ರಸ್ತೆ ಕಿಡ್ನಾಪ್ ಮಾಡಿದ್ದು ಭವಾನಿ ರೇವಣ್ಣ ಸಂಬಂಧಿ ಸತೀಶ್ ಬಾಬು. ಕಿಡ್ನಾಪ್ಗೆ ಆದೇಶವನ್ನ ಮಾಡಿದ್ದು HD ರೇವಣ್ಣ. ಎಫ್ಐಆರ್ನ ಪ್ರಕಾರ ಸಂತ್ರಸ್ತೆ 6 ದಿನಗಳ ಹಿಂದ ಇದ್ದದ್ದು ರೇವಣ್ಣ ಅವರ ಆಪ್ತ ರಾಜಗೋಪಾಲ್ ತೋಟದ ಮನೆಯಲ್ಲಿ. ತನ್ನ ತಾಯಿ ಕಿಡ್ನಾಪ್ ಆಗಿದ್ದಾಳೆ, ಆಕೆಯನ್ನ ಪ್ರಜ್ವಲ್ ರೇವಣ್ಣ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾನೆ, ಆ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ ಅಂತ ಸಂತ್ರಸ್ತೆಯ ಮಗ ದೂರನ್ನ ಕೊಟ್ಟಿದ್ದ KR ನಗರ ಪೊಲೀಸ್ ಸ್ಟೇಷನ್ನಲ್ಲಿ. ಈಗ ಈ ಕೇಸ್ಗೆ ಸಂಬಂಧಪಟ್ಟಂತ ಅತಿ ದೊಡ್ಡ ಬೆಳವಣಿಗೆ. 6 ದಿನಗಳ ನಂತರ ಲೈಂಗಿಕ ದೌರ್ಜನ್ಯ ಕೇಸ್ನ ಸಂತ್ರಸ್ತೆಯನ್ನ ಎಸ್ಐಟಿ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ.
ಹುಣಸೂರಿನ ಕಾಳೆನಹಳ್ಳಿಯಲ್ಲಿ ರಕ್ಷಣೆಯಾದ ಸಂತ್ರಸ್ತೆಯನ್ನ ಎಸ್ಐಟಿ ಅಧಿಕಾರಿಗಳು ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆಕೆಯಿಂದ ಹೇಳಿಕೆಯನ್ನ ದಾಖಲಿಸಿಕೊಳ್ತಾ ಇದ್ದಾರೆ. ಒಂದು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆ, ಮತ್ತೊಂದು ಆಕೆಯ ಮೇಲೆ ಪ್ರಜ್ವಲ್ ರೇವಣ್ಣ ನಡೆಸಿದ್ದಾನೆ ಅನ್ನುವ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆ. ಎರಡೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಮೂರನೇ ಸಂತ್ರಸ್ತೆ ಈಕೆಯಿಂದ ಹೇಳಿಕೆಯನ್ನ ಪಡೀತಾ ಇದ್ದಾರೆ. ಮೊದಲ ಸಂತ್ರಸ್ತೆ ನರಸೀಪುರ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿ ದೂರನ್ನು ಕೊಟ್ಟಿದ್ರು. ಎರಡನೇ ಸಂತ್ರಸ್ತೆ ಬೆಂಗಳೂರಿನ ಎಸ್ಐಟಿ ಕಚೇರಿಗೆ ಅಂದ್ರೆ ಸಿಐಡಿ ಕಚೇರಿಗೆ ಬಂದು ದೂರನ್ನು ಕೊಟ್ಟಿದ್ರು. ಆಕೆ ಎರಡನೇ ಸಂತ್ರಸ್ತೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರದ ಆರೋಪ ಮಾಡಿದ್ರು. ಈಗ ಈಕೆ ಮೂರನೇ ಸಂತ್ರಸ್ತೆ. ಈಕೆಯನ್ನ ಕಿಡ್ನಾಪ್ ಮಾಡಲಾಗಿತ್ತು. ಈಗ ಎಸ್ಐಟಿ ಅಧಿಕಾರಿಗಳು ಆಕೆಯನ್ನ ರಕ್ಷಿಸಿ ಆಕೆಯಿಂದ ಹೇಳಿಕೆಯನ್ನ ಪಡೀತಾ ಇದ್ದಾರೆ. HD ರೇವಣ್ಣಗೆ ಪೆನ್ ಡ್ರೈವ್ ಉರುಳು ಮತ್ತಷ್ಟು ಬಿಗಿಯಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿ ತಲೆಮರೆಸಿಕೊಂಡಿದ್ದಾರೆ. ಅವರ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿಬಿಐಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಇಲ್ಲೇ ಬೆಂಗಳೂರಿನಲ್ಲೇ ಇರೋ HD ರೇವಣ್ಣ ಈವರೆಗೆ ಈ ಕೇಸ್ನಲ್ಲಿ ಅರೆಸ್ಟ್ ಆಗಿಲ್ಲ. ರೇವಣ್ಣ ವಿರುದ್ಧ ಇರುವಂತಹ ಎರಡನೇ FIR ಇದು. ಒಂದು ಲೈಂಗಿಕ ದೌರ್ಜನ್ಯದ ಕೇಸ್, ಮತ್ತೊಂದು ಕಿಡ್ನಾಪ್ ಕೇಸ್. ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಮಾಡಿಲ್ಲ. A2 ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. A1 ಆರೋಪಿ ರೇವಣ್ಣ ಈವರೆಗೂ ಅರೆಸ್ಟ್ ಆಗಿಲ್ಲ. ಬೆಂಗಳೂರಿನಲ್ಲೇ ಇದ್ರೂ ಕೂಡ ವಿಚಾರಣೆಗೆ ಬರ್ತಾ ಇಲ್ಲ. ನೀವು ಜಾಮೀನು ಕೊಟ್ರೆ ನಾನು ವಿಚಾರಣೆಗೆ ಬರ್ತೀವಿ ಅಂತ ತನ್ನ ವಕೀಲರ ಮೂಲಕ ನ್ಯಾಯಾಲಯದಲ್ಲಿ ರೇವಣ್ಣ ವಾದ ಮಾಡಿಸ್ತಿದ್ದಾರೆ. ಈಗ ಜಾಮೀನು ಸಿಕ್ಕರೆ ವಿಚಾರಣೆಗೆ ಬರ್ತಾರೆ HD ರೇವಣ್ಣ. ಜಾಮೀನು ಸಿಗದೇ ಇದ್ರೆ ಅರೆಸ್ಟ್ ಆಗುವಂತಹ ಎಲ್ಲ ಸಾಧ್ಯತೆಗಳಿವೆ. ಅರೆಸ್ಟ್ ಮಾಡೋ ಧೈರ್ಯವನ್ನ SIT ತೋರಿಸುತ್ತಾ ಅನ್ನೋದನ್ನ ನೋಡಬೇಕು. ಯಾಕಂದ್ರೆ A2 ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. A1 ಆರೋಪಿ ಓಡಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.